ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಶೇಷ ಏನಂತಂದರೆ ಡ್ರೈ ಫ್ರೂಟ್ ಜ್ಯೂಸ್. ವಿಶೇಷ ಏನಲ್ಲ, ಅದು ಡೈಲಿ ಮಾಡ್ತಿರೋದು ಅದು. ಆ್ಯಕ್ಚುಲಿ ಇವತ್ತು ಡ್ರೈ ಫ್ರೂಟ್ ಜ್ಯೂಸು ನಾನು ಯಾವ ಥರ ಮಾಡ್ತೀನಿ, ಏನೇನು ಹಾಕ್ತೀನಿ ಅಂತ ಎಲ್ಲ ಡಿಟೇಲಾಗಿ ವಿಡಿಯೋ ಮಾಡಿದ್ದೀನಿ. ನೀವು ಆರಾಮಾಗಿ ನೋಡ್ಬೋದು. ಇದನ್ನು ನಿಮ್ಮ ಮಕ್ಳಿಗೂ ಕೊಡ್ಬೋದು, ಭಾಳ ಒಳ್ಳೆಯದು. ಇವತ್ತು ಆ್ಯಕ್ಚುಲಿ ನನ್ನ ಮಕ್ಕಳು ಮ್ಯಾಗಿ ಅಂತಿದ್ದರು. ಅದಕ್ಕೆ ಫಸ್ಟು ಡ್ರೈ ಫ್ರೂಟ್ ಜ್ಯೂಸ್ ಕೊಟ್ಟರೆ ಮಾತ್ರ ನಾನು ಮ್ಯಾಗಿ ಕೊಡ್ತೀನಿ ಅಂತ ಕಂಡೀಷನ್ ಹಾಕಿದ್ದೆ. ಅವರು ಸರಿ ಮಮ್ಮಿ ನಮಗೆ ಡ್ರೈ ಫ್ರೂಟ್ ಜ್ಯೂಸ್ ಕೊಡು, ಹಂಗಾದ್ರೆ ನಾವು ಮ್ಯಾಗಿ ತಿಂತೀವಿ ಅಂತ ಹೇಳಿದ್ರು. ನಾನೆಲ್ಲ ಬಾದಾಮು, ಗೋಡಂಬಿ ಎಲ್ಲ ಪಂಪ್ಕಿನ್ ಸೀಡ್ಸು, ಒಣ ದ್ರಾಕ್ಷಿ, ಡೇಟ್ಸು, ಒಂದು ಬಾಳೆಹಣ್ಣು, ಇಲ್ಲಿ ಹಾಲು ಏನು ಯೂಸ್ ಮಾಡ್ತಾಯಿಲ್ಲ, ನಾನೊಂದು ಗ್ಲಾಸ್ ನೀರು ಹಾಕ್ತೀನಿ. ಇಷ್ಟನ್ನು ಹಾಕಿ ನೀಟಾಗಿ ಬ್ಲೆಂಡ್ ಮಾಡಿಬಿಡ್ರಿ ಮಿಕ್ಸಿಯಲ್ಲಿ ಹಾಕಿ. ಅದಾದಮೇಲೆ ಜ್ಯೂಸ್ ಮಾಡಿರಿ. ಭಾಳ ತಿಕ್ಕಾಗಂತೂ ಮಾಡಬೇಡ್ರಿ, ಕುಡಿಯೋಕ್ಕಾಗಲ್ಲ ಮಕ್ಳಿಗೂ ನಮಗೂ ಜಾಸ್ತಿ. ಸ್ವಲ್ಪ ಒಂದು ಇದರಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಇದಕ್ಕೆ ಯಾವುದೇ ರೀತಿಯ ಬೆಲ್ಲ, ಸಕ್ಕರೆ ಏನು ಹಾಕೋದು ಅವಶ್ಯಕತೆಯೇ ಇಲ್ಲ. ಸೊ ಡೇಟ್ಸು ಮತ್ತು ಬಾಳೆಹಣ್ಣು, ಒಣ ದ್ರಾಕ್ಷಿ ಇವೇ ನಮಗೆ ಸ್ವೀಟ್ನೆಸ್ ಕೊಡುತ್ತೆ. ಸೊ ಅದೇ ನ್ಯಾಚುರಲ್ ಟೇಸ್ಟ್ ಇರೋದ್ರಿಂದ ಅದರ ಅವಶ್ಯಕತೆಯೂ ಬೇಕಾಗಿಲ್ಲ. ಭಾಳ ಚೆನ್ನಾಗಿರುತ್ತೆ ಟೇಸ್ಟು. ದಿನ ಇದು ಮಾಡಿಕೊಡ್ರಿ. ಇದು ಮ್ಯಾಗಿ ಇಂಥವೆಲ್ಲ ಕೇಳಿದಾಗ ಇಂಥವು ಸ್ಪೆಷಲಿ ಇವು ಮಾಡಿಕೊಟ್ರೆ ಏನಂದರೆ ಅವು ಮೈದಾ ಅವೆಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ತಿನ್ನೋದ್ರಿಂದ ಸುಮ್ಮನೆ ಮಕ್ಕಳ ಸ್ಟಮಕ್ಕೂ ಅಷ್ಟೊಂದು ಇದು ಅನಿಸಲ್ಲ. ಇದು ಬೆಸ್ಟ್ ಜ್ಯೂಸ್. ಈ ಥರ ಜ್ಯೂಸ್ ಮಾಡಿಕೊಟ್ರೆ ಚೆನ್ನಾಗಿ ಹೊಟ್ಟೆ ತುಂಬುತ್ತದೆ. ಆವಾಗ ಅವು ಮ್ಯಾಗಿನ ಅವ್ರು ಎಷ್ಟು ತಿನ್ಬೇಕಂತ ಅವ್ರು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಲ್ಲ ಅದನ್ನು ಕಮ್ಮಿ ತಿಂದು ಆರಾಮಾಗಿ ಹೋಗ್ಬಿಡ್ತಾರೆ. ನಾವು ಮತ್ತೆ ಅವ್ರ ಮಕ್ಕಳು ನಾವು ಎಷ್ಟೊಂದು ತಿನ್ಬೇಕಂತಂದೇಳಿ ನಾವು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಮ್ಯಾಗಿ ಎಷ್ಟೊಂದು ದಿವಸ ಆಯ್ತು ನೀನು ಮಾಡಿ, ಇವತ್ತೇ ಎಲ್ಲ ತಿಂತಿರೋದು ಅಂತಂದ್ರೂ ನಾನು ಡ್ರೈ ಫ್ರೂಟ್ ಜ್ಯೂಸ್ ಹಾಕಿದ ತಕ್ಷಣ ಎಲ್ಲಿ ಹೋಗ್ತದವ್ರಿ ಮ್ಯಾಗಿ, ಇದೇ ಹೊಟ್ಟೆ ಫುಲ್ ಆಗಿಬಿಟ್ಟಿರ್ತದೆ ಆಲ್ರೆಡಿ. ಸೊ ಮ್ಯಾಗಿಗೆ ಜಾಗ ಇರಲ್ಲ. ನೀವು ಆರಾಮಾಗಿ ಜ್ಯೂಸ್ ಮಾಡಿಕೊಡ್ಬೋದು. ಈ ಜ್ಯೂಸ್ ಮಾಡಿದ್ದೀನಿ, ನಾನು ಕುಡಿತಿದ್ದೀನಿ, ನನ್ನ ಮಕ್ಳಿಗೂ ಕುಡಿತಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಅಳತೆ ಯಾವುದೇ ರೀತಿ ಕಾಣಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ನಮ್ಮ ಊರಿಗೆ ಎಷ್ಟು ಬೇಕೋ ಅಷ್ಟು ಜ್ಯೂಸನ್ನ ನಾವು ಆರಾಮಾಗಿ ಒಂದೊಂದು ಹಾಫ್ ಗ್ಲಾಸ್ ಬರೋಂಗೆ, ಮುಕ್ಕಾಲು ಗ್ಲಾಸ್ ಬರೋಂಗೆ ನಾನು ಮಾಡ್ಕೊತೀನಿ ಯಾವಾಗಲೂ ರೆಗ್ಯುಲರಾಗಿ ಡೈಲಿ. ಸೊ ಅದೇ ಇವರಿಗೆ ಮಾಡಿ ಕೊಟ್ಟಿದ್ದೀನಿ. ಈಗ ನನ್ನ ಮಕ್ಳಿಗೆ ಕೂಡ ಕೊಡ್ತಾಯಿದ್ದೀನಿ. ಅವ್ರ ರಿಯಾಕ್ಷನ್ ಹೆಂಗೈತೆ ನೋಡ್ರಿ ಇಬ್ಬರದು. ಅವಳು ತಗೊಂಡ್ಳು ಕಷ್ಟಪಟ್ಟು, ಅದು ಇಷ್ಟಪಟ್ಟೆಲ್ಲ ಇವನು ತಗೊಂಡ. ಸೊ ಹೆಂಗಂದ್ರೆ ಅವರಿಬ್ಬರು ಚೆಕ್ ಮಾಡ್ತಾರೆ, ಹಿಂಗೆ ಯಾರ್ದು ಹೆಚ್ಚೈತೆ ಯಾರು ಕಮ್ಮಿ ಐತೆ, ನಮ್ಮಮ್ಮಗೆ ನನಗೆ ಯಾಕೆ ಜಾಸ್ತಿ ಹಾಕ್ಬಿಟ್ಟಾಳ, ಅವನಿಗೆ ಕಮ್ಮಿ ಹಾಕಿರ್ತಾಳ ಅಂತ ಆಕಿಂದು ಇದು. ಅದಕ್ಕೆ ಚೆಕ್ ಮಾಡ್ತಾ ಇದ್ದಾಳೆ ಅದನ್ನು. ಈಗಿನ ಕಾಲದ ಮಕ್ಕಳು ಜಾಸ್ತಿ ಕೊಟ್ರೇ ಕಷ್ಟ ಆಗ್ಬಿಡುತ್ತೆ. ನಮಗೆಲ್ಲ ಜಾಸ್ತಿ ಕೊಟ್ಟಿಲ್ಲ ಅಂತ ನಾವು ಜಗಾಡ್ತಿದ್ವಿ. ಈಗ ಜಾಸ್ತಿ ಕೊಟ್ರೇ ಅದೊಂಥರ ಹಿಂಸೆ ಆಗ್ಬಿಟ್ಟೈತೆ ಅವ್ರಿಗೆ. ಅಮ್ಮ ನನಗೆ ಯಾಕೆ ಅಷ್ಟು, ನನಗೆ ಯಾಕೆ ಇಷ್ಟು, ಅದು ಇದು ಸ್ಟಾರ್ಟ್ ಮಾಡೇ ಬಿಡ್ತಾರೆ ಇಬ್ಬರು ಸೇರಿ.